ಹಲ್ಲೇಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಂಡು ಕೀರ್ತನೆ 116 ವಾಕ್ಯ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. Psalms 116, 116வது சங்கீர்த்தனம். ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವನು. ಆತನು ನನ್ನ ಮರಣ ಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳದ ವೇದನೆಗಳು ನನ್ನನ್ನು ಹಿಡಿದವು. ಚಿಂತೆಯಲ್ಲೂ ಇಕ್ಕಟ್ಟಲ್ಲೂ ಬಿದ್ದು ಹೋಗಿದ್ದೇನು. ಯೆಹೋವನು ಕೃಪಾಳು ನೀತಿವಂತನೂ ಆಗಿದ್ದಾನೆ, ನಮ್ಮ ದೇವರು ಕನಿಕರವುಳ್ಳವನು. ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರ ಮಾಡಿದ್ದಾನಲ್ಲ. ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಭರವಸೆ ಉಳ್ಳವನಾಗಿಯೇ ಇದ್ದೆನು. ಯೆಹೋವನು ಮಹೋಪಕಾರಗಳಿಗೆ ಬದಲೇನು ಮಾಡಲಿ. ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಆತನು ಯೆಹೋವನಿಗೆ ಒತ್ತ ಅರಿಕೆಗಳನ್ನು ಆತನು ಎಲ್ಲ ಜನರ ಮುಂದೆ ಸಲ್ಲಿಸುವೆನು. ಯೆಹೋವನು ಕರುಣಿಸು, ನಾನು ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನು ಆಗಿದ್ದೇನೆ. ನನ್ನ ಬಂಧನಗಳನ್ನು ಬಿಚ್ಚಿಬಿಟ್ಟಿದೆ. ಯೆರೂಸಲೇಮೇ, ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರಗಳ ಅಂಗಳಗಳಲ್ಲಿಯೂ ಆತನು ಅರಿಕೆಗಳನ್ನು ಆತನು ಎಲ್ಲ ಜನರ ಮುಂದೆ ಸಲ್ಲಿಸುವೆನು. ಯೆಹೋವನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕೀರ್ತನೆಯನ್ನು ನಾವು ನೋಡುವುದಾದರೆ ದೇವರು ನಮ್ಮನ್ನು ಯಾವ ರೀತಿ ತಪ್ಪಿಸುತ್ತಾನೆ, ಹಲ್ಲೆಲೂಯಾ, ಯಾವ ಪರಿಸ್ಥಿತಿಯಲ್ಲಿ ನಮ್ಮನ್ನು ತಪ್ಪಿಸುತ್ತಾನೆ ಎಂಬುದಾಗಿ ಈ ವಾಕ್ಯವು ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಏಕೆಂದರೆ ಮೊದಲನೇ ವಾಕ್ಯ ಹೇಳುತ್ತದೆ, ಯೆಹೋವನೇ ಪ್ರೀತಿಸುತ್ತೇನೆ. ಯೆಹೋವನನ್ನೇ ನಾವು ಈ ಲೋಕದಲ್ಲಿ ಯಾರನ್ನು ಪ್ರೀತಿಸಿದ್ರು ಆ ಪ್ರೀತಿ ಏನಾಗ್ತಿರ್ತದೆ, ಅರ್ಧ ಬರ್ಧ ಆಗಿರ್ತದೆ. ಹಲ್ಲೆಲೂಯಾ. ಆ ಪ್ರೀತಿ ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಲಿಕ್ಕಾಗಲ್ಲ. ಎಲ್ಲ ಕಾಲದಲ್ಲೂ ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಲಿಕ್ಕೆ ಆಗದಿದ್ದರೂ ನಾವೇನು ಮಾಡ್ತೀವಿ, ಕಪಟಿಗಳಾಗೆ ಪ್ರೀತಿ ತೋರಿಸುವವರಾಗಿದ್ದೀವಿ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಏನು ಹೇಳುತ್ತಂದರೆ, ಆತನು ನನ್ನ ಮೊರೆಯನ್ನು ಕೇಳುವನು. ಈ ಲೋಕದಲ್ಲಿ ನಮ್ಮ ಮೊರೆ ವಿಜ್ಞಾಪನೆಯನ್ನು ಕೇಳುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಯಾವಾಗಲೂ. ಆತನು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅದಕ್ಕಾಗಿ ಯೆಹೋವನು ತನ್ನ ಜನರನ್ನು ಪ್ರೀತಿಸುವನಾಗಿದ್ದಾನೆ, ಮಾತ್ರವಲ್ಲದೆ ಮೊರೆಯನ್ನು ಕೇಳುವನಾಗಿದ್ದಾನೆ ಮತ್ತು ವಿಜ್ಞಾಪನೆಗಳಿಗೆ ಕಿವಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕಿವಿ ಕೊಡುವಂಥ ದೇವರನ್ನು ಎರಡನೇ ವಾಕ್ಯದ ಎರಡನೇ ಸಾಲು ಏನು ಹೇಳ್ತದೆ, ಜೀವದಿಂದ ಇದ್ದವರೆಗೂ ಆತನನ್ನೇ ಪ್ರಾರ್ಥಿಸುವನು. ಹಲ್ಲೆಲೂಯಾ. ಜೀವ ಇರುವವರೆಗೂ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಾದರೆ ಆತನೇ ನಿನಗೆ ಆದಿಯೂ ಅಂತ್ಯವೂ ಆಗಿರುತ್ತಾನೆ. ಹಲ್ಲೆಲೂಯಾ. ಯಾಕಂದರೆ ನಿನ್ನ ತಲೆಮಾರುಗಳಿಗೆ ಆಶೀರ್ವಾದವನ್ನು ನಾನು ಕೊಡುತ್ತೀನೆಂಬುದಾಗಿ ಆತನು ಹೇಳಿದ್ದಾನೆ. ಏಕೆಂದರೆ ಯಾಕೆ ಆತನಾಗಿ ಹೇಳಿದಾನೆಂದರೆ, ಮರಣ ಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು. ಹಲ್ಲೆಲೂಯಾ. ಎಷ್ಟೋ ಸಾರಿ ಬಿದ್ದು ಹೋಗುವಂಥ, ಸೋತು ಹೋಗುವಂಥ, ಕುಗ್ಗಿ ಹೋಗುವಂಥ ಪರಿಸ್ಥಿತಿಗಳು ನಮ್ಮನ್ನು ಆದುಕೊಂಡಾಗ ಪಾತಾಳದ ವೇದನೆಗಳು, ನಾವು ಪಾತಾಳದ ವೇದನೆಯಿಂದ
ದೇವರೇ ನೀನೆ ನನ್ನನ್ನು ಕೈ ಬಿಟ್ಟೆಯಾ, ನನಗಾಗಿ ಯಾರು ಇಲ್ವಾ ಅಂತೇಳಿ ಹೇಳಿಕೊಳ್ಳುವಂಥ ಪರಿಸ್ಥಿತಿ. ಅದಕ್ಕಾಗಿ 3ನೇ ವಾಕ್ಯ, ಚಿಂತೆಯಲ್ಲೂ ಇಕ್ಕಟ್ಟಲ್ಲೂ ಬಿದ್ದು ಹೋಗಿದ್ದೇನೋ, ಆಗ ಯೆಹೋವನ ಹೆಸರು, ಯೆಹೋವನು ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸಿದನು ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಪ್ರಾರ್ಥಿಸುವ ವ್ಯಕ್ತಿಗಳ ಪ್ರಾಣವನ್ನು ದೇವರು ಕಾಯ್ತಾನೆ. ಪ್ರಾರ್ಥಿಸುವ ವ್ಯಕ್ತಿಗಳ ದೇವರು ಅವರ ಪ್ರಾಣವನ್ನು ಕಾಯ್ತಾನೆ. ಎಷ್ಟು ಜನ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀರಿ? ಹಲ್ಲೆಲೂಯಾ. ನೀವು ನಿಮ್ಮ ಮನೆಗಳಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರಲ್ಲಿ ಮೊರೆ ಇಡ್ರಿ, ಏಕೆಂದರೆ ದೇವರು ನಿಮ್ಮ ಪ್ರಾಣವನ್ನು ಕಾಯುವಾತನು. ಹಲ್ಲೆಲೂಯಾ. ಪ್ರೀತಿಸುವವರು ನಿಮ್ಮ ಪ್ರಾಣ ಕಾಯಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ಒಳ್ಳೆ ಪೋಷಿಸುವವರು ನಿಮ್ಮ ಪ್ರಾಣ ಕಾಯಲ್ಲ. ನಿಮ್ಮ ಪ್ರಾಣ ಯಾರು ಕಾಯ್ತಾರೆ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆ ಪ್ರಾಣವನ್ನು ಕಾಯುವಂಥವರಿಗೆ ಏನು ಮಾಡಬೇಕಂದ್ರೆ 13 ಮತ್ತು 17ನೇ ವಾಕ್ಯದಲ್ಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸಬೇಕು. ಹಲ್ಲೆಲೂಯಾ. ದೇವರು ನಮ್ಮ ಪ್ರಾಣವನ್ನು ಕಾಯುವುದರಿಂದ ಆತನ ನಾಮ, ಆ ರಕ್ಷಣೆಯ ಜೀವಿತವನ್ನು ಹೊಂದಿಕೊಂಡು ಆತನ ನಾಮ ಎಲ್ಲಿ ಹೋದರೂ, ಯಾವುದೇ ಸ್ಥಳದಲ್ಲಿ ಹೋಗಲಿ, ನಿಮ್ಮ ಕೆಲಸದಲ್ಲಿ ಹೋಗಲಿ, ಒಂದು ಕಲ್ಲೆತ್ತುವಾಗಲೂ ದೇವರಿಗೆ ಸ್ತೋತ್ರ ಮಾಡಿರಿ, ಹಲ್ಲೆಲೂಯಾ ಎಂಬುದಾಗಿ ಹೇಳ್ರಿ. ಆ ಕಲ್ಲು ಕಾಲಿಗೆ ಬೀಳದಾಗೆ ನಿನ್ನನ್ನು ಕಾಪಾಡಿದೆ. ಗಾಡಿ ಓಡಿಸುವಾಗಲೂ ಎಡವದಂತೆ ನಿನ್ನನ್ನು ಕಾಪಾಡಿದೆ, ಸ್ತೋತ್ರ ಹೇಳ್ರಿ. ಅಡಿಗೆ ಮನೇಲಿ ಅಡಿಗೆ ಮಾಡ್ತಿರುವಾಗ ಎಣ್ಣೆ ಹಾಕಿದಾಗ ಅದನ್ನು ಮಾಡುವಾಗಲೇ ನಿನ್ನ ಕೈಯಲ್ಲಿ, ಮುಖದಲ್ಲಿ ಎಲ್ಲೂ ರಟ್ಟಾದ ರೀತಿಯಲ್ಲಿ ನಿನ್ನ ಕಾಪಾಡಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡು. ನಿನ್ನ ಪಕ್ಕದಲ್ಲಿರುವವರಿಗೆ ದೇವರ ನಾಮವನ್ನು ಪ್ರಖ್ಯಾತಿಪಡಿಸು. 17ನೇ ವಾಕ್ಯದಲ್ಲಿ ಏನು ಹೇಳುತ್ತದೆ? ನಾನು ನಿನಗೆ ಕೃತಜ್ಞತಾ ಯಜ್ಞವನ್ನು ಸಮರ್ಪಿಸುವೆನು, ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಹಲ್ಲೆಲೂಯಾ. ಕೃತಜ್ಞತೆ, ದೇವರು ಮಾಡಿದ ಉಪಕಾರಗಳನ್ನು ಬೇರೊಬ್ಬರಿಗೆ ಹೇಳುವಾಗಲೇ ಅಲ್ಲಿ ದೇವರ ನಾಮ ಪ್ರಖ್ಯಾತಿಗೊಳ್ಳುತ್ತದೆ. ಹಲ್ಲೆಲೂಯಾ. ಇವತ್ತು ದೇವರ ಮುಂದೆ ಅನೇಕ ಸಾರಿ 18ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ಯೆರೂಸಲೇಮೇ ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರದ ಅಂಗಳಗಳಲ್ಲಿಯೂ ಆತನಿಗೆ ಒತ್ತ ಅರಿಕೆಗಳನ್ನು ಯಾರ ಮುಂದೆ ಸಲ್ಲಿಸಬೇಕು? ಎಲ್ಲ ಜನರ ಮುಂದೆ. ಇವತ್ತು ನಾವು ದೇವರು ಮಾಡಿದ ಉಪಕಾರಗಳನ್ನು ಬೇರೆಯವರಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ದೇವರು ನಮ್ಮನ್ನು ನಡೆಸಿದ ಮಾರ್ಗಗಳನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ. ನಮ್ಮಲ್ಲಿ ಎಷ್ಟು ಗೊಡವೆ ಇದೆ, ಎಷ್ಟು ಒಳ್ಳೆ ಸ್ಯಾರಿ ಇದೆ, ಅಥವಾ ಎಷ್ಟು ಗಾಡಿ ಇದೆ, ಅಥವಾ ಎಷ್ಟು ವರಮಾನ ಇದೆ ಅಂತೇಳಿ ನಾವು ಹೇಳಿಕೊಳ್ತೀವಿ. ಆದರೆ ನನಗೆ ದೇವರು ಏನು ಮಾಡಿದ್ದಾನೆ ಅಂತೇಳಿ ನಾವು ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಪಡ್ತೀವಿ. ಯಾರು ನಾಚಿಕೆ ಪಡ್ತಾರೋ ಅವರ ವಿಷಯದಲ್ಲಿ ದೇವರು ನಾಚಿಕೆ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಮಾಡಿದ ಉಪಕಾರಗಳನ್ನು ಸಮಯ ಸಿಕ್ಕುವಾಗ ದೇವರಿಗೆ ಹೇಳ್ರಿ. ಯಾಕಂದರೆ ದೇವರು ನಮ್ಮನ್ನು ಜೀವಂತ ಮಾತ್ರ ಅಲ್ಲ, 15ನೇ ವಾಕ್ಯ ಹೇಳ್ತದೆ, ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಹಲ್ಲೆಲೂಯಾ. ನೀನು ಇವತ್ತು ದೇವರ ನಾಮವನ್ನು ಪ್ರಖ್ಯಾತಿಪಡಿಸುವಾಗ ದೇವರು ನಿನ್ನ ನಾಮದಲ್ಲಿ, ನಿನ್ನ ಮರಣದಲ್ಲಿ ಕೂಡ, ನಿನ್ನ ಕಾರ್ಯದಲ್ಲಿ ಕೂಡ ಆತನು ನಿನ್ನನ್ನು ಅಲ್ಪವೆಂದು ಎಣಿಸಲ್ಲ. ಏನು ಮಾಡ್ತಾನೆ? ಉನ್ನತ ಸ್ಥಾನದಲ್ಲಿ ಇಡಲಿಕ್ಕೆ ನೋಡುತ್ತಾನೆ. ಹಲ್ಲೆಲೂಯಾ. ಏಕೆಂದರೆ ಲೋಕದಲ್ಲಿ ಕುಗ್ಗಿದವರನ್ನು ದೇವರು ಎತ್ತುತ್ತಾನೆ, ದೇವರಲ್ಲಿ ಪ್ರಾರ್ಥಿಸುವವರನ್ನು ದೇವರು ಎತ್ತುತ್ತಾನೆ, ದೇವರಲ್ಲಿ ವಿಜ್ಞಾಪನೆ ಯಾಚಿಸುವವರನ್ನು ದೇವರು ಎತ್ತುತ್ತಾನೆ ಎಂಬುದಾಗಿ ಈ ಕೀರ್ತನೆಯು ಸ್ಪಷ್ಟವಾಗಿ ಹೇಳುತ್ತದೆ. ಹಲ್ಲೆಲೂಯಾ. 7ನೇ ವಾಕ್ಯ ಹೇಳುತ್ತದೆ, ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು, ಯೆಹೋವನು ನಿನಗೆ ಮಹೋಪಕಾರ ಮಾಡಿದ್ದಾನಲ್ಲ. ಹಲ್ಲೆಲೂಯಾ. ಇವತ್ತಿನ ಪರಿಸ್ಥಿತಿ ನಿನಗೆ ಬದಲಾವಣೆ ಆಗದಿರ್ಬೋದು, ಹಿಂದೆ ಎಷ್ಟೋ ಪರಿಸ್ಥಿತಿಗಳು ಬದಲಾವಣೆ ಆಗಿದೆ. ಹಲ್ಲೆಲೂಯಾ. ಆಗಿಲ್ಲ ಅಂತ ಹೇಳುವವರು ಯಾರಾದರೂ ಇದ್ದೀರಾ? ಇಲ್ಲ. ನಮಗೆಲ್ಲರಿಗೂ ನಮ್ಮ ಪರಿಸ್ಥಿತಿಯನ್ನು ದೇವರು ಬದಲಾವಣೆ ಮಾಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಆ ದೇವರು ಮಹೋಪಕಾರ ಮಾಡಿದ ನಿಜ. ಆದ್ದರಿಂದ ನಾವು ದೇವರನ್ನು ಆರಾಧನೆ ಮಾಡುವವರಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಒಟ್ಟಾಗಿ ಸೇರಿ ಆರಾಧನೆಗೆ ಹೋಗೋಣ. ನಾವೆಲ್ಲರೂ ಸತ್ಯವೇದನಾಗಿ ಕೆಳಗಿಟ್ಟು ದೇವರಿಗೆ ಸ್ತೋತ್ರ ಮಾಡೋಣ.
ஹல்லேலூயா, ஹல்லேலூயா. ஆண்டவர் நல்லவராக இருக்கிறார். ஹல்லேலூயா. எத்தனை பேர் சந்தோஷமா இருக்கிறீங்க? ஹல்லேலூயா. எத்தனை பேர் தேவனை ஆராதிக்க வந்திருக்கிறீங்க? ಎಷ್ಟು ಜನ ದೇವರನ್ನು ಆರಾಧನೆ ಮಾಡಿ? ஆமென். ஹல்லேலூயா. ಹಲ್ಲೆಲೂಯಾ. எத்தனை பேருக்கு சாட்சி இருக்கிறது? ಎಷ್ಟು ಜನರಿಗೆ ಸಾಕ್ಷಿ ಇದೆ? சாட்சி சொல்ல வேண்டுமா? வாங்க. ஹல்லேலூயா. நம்ம சாட்சிகளை கேட்போம். ஜீசஸ், வாங்க ஸ்டேஜில் வாங்க. தேவனுடைய பரிசுத்த நாமத்துக்கு ஸ்தோத்திரம் உண்டாவதாக. நேற்றைய தினம் ரொம்ப எனக்கு பலவீனமாக இருந்தது. என்னால் எந்திரிக்க கூட முடியலை. ஆனால் எப்படியும் சர்ச்சுக்கு போயிடணும், என்ன ஆனாலும் பரவாயில்ல அப்படின்னு நான் ஜோம் பண்ணிகிட்டே ஸ்தோத்திரம் சொல்லிக்கிட்டே தான் நான் இருந்தேன். என்னால் எந்திரிச்சு இருக்க முடியலை, நடக்க முடியலை, ரொம்ப ரொம்ப பலவீனமாக இருந்தது. ஆனாலும் தேவன் எனக்கு நல்ல சுகத்தை கொடுத்துருக்கிறாரு. தேவாதி தேவனுக்கு ஸ்தோத்திரம். அடுத்தபடியாக இந்த சர்ச்சை நான் ரொம்ப 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 நான் விரும்புகிறேன். ஒரு நாள் கூட வரலைனாலும் கூட எனக்கு அது ஒரு பெரிய ஒரு வாரம் வரலைனாலும் அந்த வாரம் முழுவதும் எனக்கு ஒரு பெரிய பாரமாக தெரியும். ஏதோ ஒரு பெரிய தப்பு செய்துட்டோமே அப்படிங்கிற ஒரு ஃபீலிங் எனக்கு இருக்கும். பார்த்துடுங்க, இந்த ஆலயத்துக்கு வரும்போது எனக்கு என்னுடைய குடும்பத்துக்குள்ளே வந்த மாதிரி ஒரு எனக்குள்ளே ஒரு எண்ணம். அப்படி என் குடும்பத்துக்குள்ளே உள்ளவங்கள ஐயா பாஸ்டர் எப்பவுமே சொல்லுவாங்க, இங்கே வரவங்க எல்லாருமே பிரதர் சிஸ்டர் அம்மா அப்பா அப்படின்னு. அதே மாதிரி தான் என்னுடைய உள்ளத்துக்குள்ளும் இருக்குது. எல்லாரையும் பார்த்து இங்கே வந்து ஆராதனை செய்யக்கூடிய கிடைக்கக்கூடிய ஒரு சந்தோஷம், அது உலகத்தில் எங்கே போனாலும் எவ்வளோ கோடி ரூபாய் இருந்தாலும் நமக்கு கிடைக்காது. தேவன் மறுபடியும் என்னை இடத்துக்கு கொண்டு வந்திருக்கிறாரு. எனக்கு இப்போ நல்லா இருக்குது. தேவன் தாமே இந்த சாட்சி ஆசீர்வதிப்பாராக.